ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ನೋಡಿ, ಇವತ್ತು ನಾನು ಯಾವ ವಿಷಯವನ್ನ ಹೇಳೋದಿಕ್ ಬಂದೆ ಅಂತಂದ್ರೆ, ಈಗ ಗೃಹ ಜ್ಯೋತಿಯ ಬಗ್ಗೆ ಒಂದು ಸಮೀಕ್ಷೆ ಅಂತಕ್ಕಂಥದ್ದು ನಡೀತಿದೆ. ಅದ್ರ ಬಗ್ಗೆ ಯಾರಿಗೂ ಕೂಡ ಆತಂಕ ಅಂತಕ್ಕಂಥದ್ದು ಬೇಡ. ಯಾವಾಗಿಂದ ಪ್ರಾರಂಭ ಆಗಿದೆ ಅಂದ್ರೆ ಜುಲೈ 1ರಿಂದ ಪ್ರಾರಂಭ ಆಗಿದೆ. ಯಾಕೆ ಪ್ರಾರಂಭ ಮಾಡಿದ್ದಾರೆ ಅಂತಂದ್ರೆ, ಹಳೆಯ ಬಾಡಿಗೆದಾರರು ಏನಾದ್ರು ಬಿಟ್ಟು ಹೋಗಿದ್ರೆ, ಈಗ 1 ವರ್ಷ ಇಲ್ಲಿ ಇರ್ತಾರೆ, ಬಿಟ್ಟು ಬೇರೆ ಕಡೆ ಹೋಗಿರ್ತಾರೆ, ಅವ್ರು ಅಪ್ಡೇಟ್ ಮಾಡ್ಸಿರಲ್ಲ. ಈಗ ಹೊಸೊಬ್ರು ಬಾಡಿಗೆದಾರರು ಬಂದಿರ್ತಾರೆ, ಅವರು ಕೂಡ ಅಪ್ಡೇಟ್ ಮಾಡ್ಸಿರಲ್ಲ ಅನ್ಕೊಳ್ಳಿ. ಈಗ ಸುಲಭವಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದು ಬಾಡಿಗೆದಾರರು ಈಗ ಏನು ಗೃಹ ಜ್ಯೋತಿ ನಾವು ಫಲಾನುಭವಿಗಳಿದೀವಲ್ವಾ, ನಾವ್ ಅದನ್ನ ಪಡ್ಕೋತಾ ಇದೀವಲ್ವಾ ಉಚಿತವಾಗಿ ವಿದ್ಯುತ್ತನ್ನ, ಅದನ್ನ ಅವರು ಕ್ಯಾನ್ಸಲ್ ಮಾಡಲ್ಲ. ಯಾರು ಕೂಡ ಹೆದರುವಂತಕ್ಕಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನೋಡಿ, ಅವರು ನಮ್ಮ ಆಧಾರನ್ನ ಅಪ್ಡೇಟ್ ಮಾಡ್ತಿದ್ದಾರೆ ಅಷ್ಟೇ. ಮತ್ತೆ ಬಾಡಿಗೆದಾರರು ಇರ್ತಕ್ಕಂತಹ ಕರಾರು ಪತ್ರ ಏನ್ ಅಗ್ರಿಮೆಂಟ್ ಇರುತ್ತಲ್ವಾ, ಅದನ್ನ ಅವರು ಇಸ್ಕೊಂಡು ಫೋಟೋ ತಕೊಂಡು ಆಧಾರ್ ನಂಬರ್ ಅನ್ನ ಅಪ್ಡೇಟ್ ಮಾಡಿ ಅವ್ರದೊಂದು ಫೋಟೋ ಇಸ್ಕೊಂಡು ಆ ಫಾರಂಗೆ ಫಿಲ್ ಮಾಡ್ಕೊಂಡು ಸೈನ್ ಎಲ್ಲ ತಗೋತಾ ಇದ್ದಾರೆ. ಯಾವುದೇ ಭಯ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ ಇಲ್ಲಿ. ಏನಂತಂದ್ರೆ ಬೆಸ್ಕಾಂ ಅವರೇ ಇದನ್ನ ತಿಳಿಸಿರ್ತಕ್ಕಂಥದ್ದು. ಮತ್ತೆ ಅವರು ಮೀಟರ್ ರೀಡ್ ಮಾಡಕ್ ಬರ್ತಾರಲ್ವಾ, ಆ ಸಂದರ್ಭದಲ್ಲೇ ಬಂದಾಗ ಅವರು ನಿಮ್ಮ ಬಳಿ ಮಾಹಿತಿಯನ್ನ ಕೇಳ್ತಾರೆ. ಯಾವುದೇ ಭಯ ಇಲ್ಲದೆ ನೀಡಿ. ನಿಮ್ಮ ಆಧಾರ್ ನಂಬರ್ ಅನ್ನ ಕೊಡಿ, ಫೋಟೋವನ್ನ ಕೇಳ್ತಾರೆ ಕೊಡಿ. ಮತ್ತೆ ಈಗ ಹೊಸದಾಗಿ ನೀವು ಬಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಿರಲ್ವಾ, ಆ ಒಂದು ಕರಾರು ಪತ್ರವನ್ನ ಕೇಳ್ತಾರೆ, ಅದರ ಒಂದು ಫೋಟೋವನ್ನ ತಗೋತಾರೆ. ಯಾವುದೇ ಭಯ ಇಲ್ದೇನೆ ಕೂಡ ನೀವು ಮಾಹಿತಿಯನ್ನ ನೀಡಬಹುದು. ಒಂದ್ ಸೈನ್ ಮಾಡ್ಕೊಡಿ. ಅಂದ್ರೆ ಗೃಹ ಜ್ಯೋತಿ ತೆಗ್ಬಿಡ್ತಾರ, ಕ್ಯಾನ್ಸಲ್ ಆಗ್ಬಿಡುತ್ತಾ ಅನ್ನೋ ಭಯ ಯಾರಿಗೂ ಕೂಡ ಬೇಡ. ಇದನ್ನ ಬೆಸ್ಕಾಂ ಸಿಬ್ಬಂದಿಯವರೇ ಹೇಳಿರ್ತಕ್ಕಂಥದ್ದು. ಅಂದ್ರೆ ನೋಡಿ, ನಾವೇ ಅಲ್ಲಿಗೆ ಹೋಗಿ ಅಪ್ಡೇಟ್ ಮಾಡಿಸ್ಬೇಕಿತ್ತು. ನಾವು ಅಲ್ಲಿಂದ ಮನೆ ಬಾಡಿಗೆ ಇದ್ವಿ, ಇಲ್ಲಿಗೆ ಬಂದ್ವಿ, ಈ ಏರಿಯಾಗ್ ಬಂದ್ವಿ, ಈಗ ಅಪ್ಡೇಟ್ ಮಾಡಿ ನಮ್ಮ ಆಧಾರ್ಗೆ ಇದನ್ನ ಫ್ರೀ ಮಾಡ್ಕೊಡಿ, ನಮಗ್ ಫ್ರೀ ಮಾಡ್ಕೊಡಿ ಈ ಗೃಹ ಜ್ಯೋತಿನ. ಈಗ ಬಿಟ್ಟು ಹೋದವರು ಬೇರೆ ಕಡೆ ಹೋಗಿರ್ತಾರೆ, ಇಲ್ಲಿ ಹೊಸದಾಗಿ ಬಂದಿರ್ತಕ್ಕಂಥವ್ರು ಅಯ್ಯೋ ನಮಗೆ ಫ್ರೀ ಆಗತ್ತಾ ಇಲ್ವಾ ಅನ್ನೋ ಭಯದಲ್ಲಿ ಇರ್ತಾರೆ. ಹಾಗಾಗಿ ಅವರ ಆಧಾರನ ಅಪ್ಡೇಟ್ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಯಾಗಾರವನ್ನ ಕೈಗೊಂಡಿದ್ದಾರೆ. ಇದು ಜುಲೈ 1ರಿಂದ ಪ್ರಾರಂಭವಾಗಿದೆ. ಯಾವುದೇ ಭಯ ಇಲ್ದೇನೆ ನೀವು ಅವರಿಗೆ ಮಾಹಿತಿಯನ್ನ ನೀಡಬಹುದು. ಆಮೇಲೆ ಸಮೀಕ್ಷೆ ಕೇವಲ ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅಷ್ಟೇ. ಇದು ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಬಾಡಿಗೆದಾರರು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಮೇಲೆ ಮನೆ ಮಾಲೀಕರು ಕೂಡ ತಮ್ಮ ಬಾಡಿಗೆದಾರರಿಗೆ ಈ ಪ್ರಕ್ರಿಯೆಯಲ್ಲಿ ಸೂಕ್ತ ಮಾರ್ಗದರ್ಶನವನ್ನ ನೀಡಿ ಬೆಂಬಲಿಸಬೇಕು ಇಲ್ಲಿ ಅಂತ ಹೇಳಿ ಅಧಿಕಾರಿಗಳು ಮನವಿ ಮಾಡ್ಕೊಂಡಿದ್ದಾರೆ. ಹಾಗೇನೆ ಯಾವ ಗೊಂದಲಗಳಿಲ್ಲದೇನೆ ಗ್ರಾಹಕರ ಹತ್ರ ಬೆಸ್ಕಾಂ ಉಪವಿಭಾಗದ ಕಚೇರಿಯನ್ನ ನೀವು ಸಂಪರ್ಕಿಸಬಹುದು. ಅಂದ್ರೆ ನಿಮಗೆ ಏನಾದ್ರು ಡೌಟ್ ಇದ್ರೆ ನೀವು ಸಹಾಯವಾಣಿಯನ್ನು ಕೂಡ ನೀವು ಮಾಡಬಹುದು. ಸಹಾಯವಾಣಿಗೆ ನೀವು ಕರೆಯನ್ನು ಕೂಡ ನೀವು ಮಾಡಬಹುದು. ಏನಂತಂದ್ರೆ 1912 1912 ಅಥವಾ 1912 ಹೇಗಾದ್ರೂ ನೆನ್ಪಿಟ್ಕೊಳ್ಳಿ. 1912 ಈ ನಂಬರ್ಗೆ ಕರೆ ಮಾಡಿ ನೀವು ಮೆಸೇಜ್ ಅನ್ನು ಕೂಡ ಕಳಿಸಬಹುದು. ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ಲಭ್ಯ ಇರುತ್ತೆ. ವಿಶೇಷವಾಗಿ ನಿಮಗೆ ವಾಟ್ಸ್ಆಪ್ ನಂಬರ್ ಬೇಕು ಅಂತಂದ್ರೆ ನಾನು ನಂಬರ್ ಅನ್ನು ಕೂಡ ಹೇಳ್ತೀನಿ. 9480816111. ಇದು ಒಂದು ನಂಬರ್ ಆದ್ರೆ, ಇನ್ನ ಒಂದು ನಂಬರ್ ಇದೆ 9480816112. ಆಯ್ತಾ? ಇನ್ನ ಒಂದು ನಂಬರ್ ಇದೆ. ಮೊದ್ಲಿಗೆ ಎಲ್ಲಾ ನಂಬರು ಸೇಮ್ ಇದಾವೆ, ಲಾಸ್ಟಿಗೆ ಕೊನೆ ನಂಬರ್ ಮಾತ್ರ 1 2 3 4 ಇಂದ ಎಂಡ್ ಆಗುತ್ತೆ ನೋಡಿ. ಇನ್ನ ಒಂದು ನಂಬರು 9480816113. ಮತ್ತೆ 4ನೇ ನಂಬರು 9480816114. ನೋಡಿ, 9480816111 ಎಲ್ಲಾ 4 ನಂಬರಲ್ಲೂ ಕಾಮನ್ ಆಗಿದೆ. ಲಾಸ್ಟಿಗೆ 1 ಅಂತ ಸೇರಿಸಬೇಕು, ಇನ್ನೊಂದು ನಂಬರ್ 2 ಸೇರಿಸಬೇಕು, ಇನ್ನೊಂದು ನಂಬರ್ 3 ಸೇರಿಸಬೇಕು, ಇನ್ನೊಂದು ನಂಬರ್ 4 ಸೇರಿಸಬೇಕು. ಇಷ್ಟು ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ವಾಟ್ಸ್ಆಪ್ ಮಾಡಿ ಈ ಮೂಲಕ ನೀವು ವಿವರವನ್ನ ತಿಳ್ಕೋಬಹುದು. ಯಾವುದೇ ಆತಂಕ ಇಲ್ದೇನೆ ಗೃಹ ಜ್ಯೋತಿ ಸಮೀಕ್ಷೆಗೆ ಬಂದಾಗ ನಿಮ್ಮ ಅವ್ರೇನ್ ವಿವರವನ್ನ ಕೇಳ್ತಾರಲ್ವಾ ಅದನ್ನ ನೀಡಿ ಭಯವಿಲ್ದೇನೆ ನಿಮ್ಮ ಗೃಹ ಜ್ಯೋತಿ ಏನಾದ್ರೂ ನೀವು ಫಲಾನುಭವಿಗಳಾಗಿದ್ರೆ ಅದು ಕ್ಯಾನ್ಸಲ್ ಆಗಲ್ಲ. ಯಾವುದೇ ಭಯ ಬೇಡ. ಇಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ಬಂದೆ. ವಿಷಯ ಇಷ್ಟ ಆದ್ರೆ ದಯವಿಟ್ಟು ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನ ಹೆಚ್ಚಿನ ಮಾಹಿತಿಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.